ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಧುರಾ ಕ್ರಿಯೇಷನ್ಸ್ ಆ್ಯಂಡ್ ವ್ಲಾಗ್ಸ್. ರಾತ್ರಿ ಇನ್ನು ತಿರುಪತಿಯಿಂದ ಬಂದಿದ್ದರಿಂದ ಎಲ್ಲರೂ ಅಲ್ಲಲ್ಲೇ ಕೂತು ಮಲಗಿ ಇನ್ನು ರೆಸ್ಟ್ ಮಾಡ್ತಾಯಿದ್ದೀವಿ. ಬೆಳಗ್ಗೆ 9 ಗಂಟೆ ಆಗಿಬಿಟ್ಟಿತ್ತು ಆಲ್ರೆಡಿ. ಇನ್ನು ಒಂದು ಸೈಡಲ್ಲಿ ಎಲ್ಲರಿಗೂ ತಿಂಡಿಗೋಸ್ಕರ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ನಮ್ಮ ಅತ್ತಿಗೆ. ನಾನು ಇದುವರೆಗೂ ಯಾವುದೇ ರೀತಿ ಮಶ್ರೂಮ್ನ ರೆಸಿಪಿನ ಟ್ರೈ ಮಾಡಿಲ್ಲ, ತಿಂದು ಕೂಡ ಇಲ್ಲ. ನೋಡೋಣ ಯಾವ ರೀತಿ ಬರುತ್ತೆ. ಏನಾದ್ರು ಮಶ್ರೂಮ್ ಬಿರಿಯಾನಿ ಚೆನ್ನಾಗಿ ಬಂದರೆ ಅದ್ರದ್ದು ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫೈನಲಿ ತಿಂಡಿ ಎಲ್ಲ ರೆಡಿಯಾಗಿತ್ತು ಫ್ರೆಂಡ್ಸ್. ಇವಾಗ ತಿರುಪತಿಯಿಂದ ಲಾಡು ಪ್ರಸಾದ ಎಲ್ಲ ತಂದಿದ್ರಲ್ವ, ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಒಂದು 4 ಜನಕ್ಕೆ ಹಂಚ್ತಾರೆ ಈಗ ನೆಕ್ಸ್ಟು. ಅದಾದಮೇಲೆ ತಿಂಡಿ ರೆಡಿಯಾಗಿತ್ತಲ್ವ, ನಮ್ಮ ಅಕ್ಕ ಆಲ್ರೆಡಿ ಟೇಸ್ಟ್ ಮಾಡ್ತಾಯಿದ್ದಾಳೆ. ನಮ್ಮ ಅಣ್ಣನ ಮಗಳು ನನಗೂ ಕೂಡ ಟೇಸ್ಟ್ ತೋರಿಸಿ ಅವಳು ಕೂಡ ಟೇಸ್ಟ್ ನೋಡ್ತಾ ಇದ್ದಾಳೆ. ರೆಸಿಪಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್, ಮಶ್ರೂಮ್ ಬಿರಿಯಾನಿ. ಸೊ ರೆಸಿಪಿ ಶೇರ್ ಮಾಡ್ತೀನಿ, ನೀವು ಕೂಡ ಒಂದ್ಸರಿ ಟ್ರೈ ಮಾಡ್ಬೋದು. ಇನ್ನು ಮನೆಯಲ್ಲಿ ಚೆನ್ನಾಗಿ ಬಿಸಿನೀರು ಕಾಯ್ದಿದ್ರಿಂದ ನಾನಂತೂ ಮೈಕೈಲ ನೋವಾಗಿತ್ತು. ಅಮ್ಮನ ಕೈಲಿ ಸುಡ ನೀರು ಇಸ್ಕೊಂಡೆ. ಇನ್ನು ನಾನು ಕೂಡ ತಿಂಡಿ ಮುಗಿಸ್ದೆ. ನೋಡಿ, ಬಿರಿಯಾನಿ ಫೈನಲಿ ಮೊಸರು ಬಜ್ಜಿ ಜೊತೆ ಅಂತೂ ತುಂಬ ಚೆನ್ನಾಗಿತ್ತು. ನಾವೆಲ್ಲ ತಿಂಡಿ ಮುಗಿಸಿದ್ದಾಯಿತು. ತಿಂಡಿ ಮುಗಿಸ್ಬಿಟ್ಟು ಇನ್ನೇನು ಮನೇಲಿ ಕುತ್ಕೊಂಡು ಮಾಡೋದಕ್ಕೆ ಕೆಲಸ, ಹರಟೆ ಹೊಡೆಯೋಣ ಅಂತ ಕುತ್ಕೊಂಡ್ವಿ. ಇನ್ನು ನಾವು ನಮ್ಮ ಮನೆಗಳಲ್ಲಿದ್ದರೆ ಒಬ್ಬೊಬ್ಬರೇ ಇರ್ತೀವಿ, ಇಬ್ಬಿಬ್ರು ಇರ್ತೀವಿ, ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಮೊಬೈಲ್ ಆಯಿತು, ಟಿ ವಿ ಆಯಿತು, ನಮ್ಮದೇ ಪ್ರಪಂಚ. ಇನ್ನು ನಮ್ಮ ಅಕ್ಕ ಎಲ್ಲ ಸೇರಿದ್ರಲ್ವ, ಅವಳು ಎಷ್ಟು ನಮ್ಮ ಅಣ್ಣನ ಮಗನಿಗೆ ಎಷ್ಟು ಚುಡಾಯಿಸ್ತಾ ಇದ್ದಾಳೆ ನೋಡಿ. ಇನ್ನು ನಮ್ಮ ಅಣ್ಣನ ಮಗಳು ಕೇಳಬೇಕಾ, ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ಇಬ್ಬರು ನಮ್ಮ ಅಣ್ಣನ ಮಗನಿಗೆ ಚೆನ್ನಾಗಿ ಚುಡಾಯಿಸ್ತಾಯಿದ್ರು. ಇನ್ನು ನಮ್ಮ ಅಕ್ಕ ಎಲ್ಲ ಊರಿಗೆ ಹೊರಟು ರೆಡಿ ಆದ್ಲು ಫ್ರೆಂಡ್ಸ್. ನಮ್ಮ ಅಮ್ಮನೂ ಕೂಡ ಕರ್ಕೊಂಡು ಹೋಗ್ತೀನಿ, ತುಂಬ ದಿನ ಆಯಿತು ಅಂದ್ಬಿಟ್ಟು ನಮ್ಮ ಅಣ್ಣನ ಮಗಳನ್ನ ಮತ್ತು ನಮ್ಮ ಅಮ್ಮನ ಎಲ್ಲನೂ ರೆಡಿ ಮಾಡಿಕೊಂಡು ಊರಿಗೆ ಕರ್ಕೊಂಡು ಹೋಗ್ತಾಯಿದ್ದಾಳೆ ಫ್ರೆಂಡ್ಸ್. ನಾನು ನಮ್ಮ ಅಮ್ಮಂಗೆ ಚುಡಾಯಿಸ್ತಾ ಇದ್ದೀನಿ, ನಾನು ಇದೀನಿ ಆಲ್ರೆಡಿ, ನನಗಿನ್ನ ಮುಂಚೆ ನೀನೇ ರೆಡಿಯಾಗಿ ಹೋಗ್ತಾ ಇದೆಯಾ ಅಂತ. ಓಡ್ತಾ ಇದ್ದಾರೆ ಈಗ. ನಮ್ಮ ಅಕ್ಕ ಕೂಡ ಎಲ್ಲರಿಗೂ ಟಾಟಾ ಹೇಳಿ ಓಡ್ತಾ ಇದ್ದಾಳೆ ಫ್ರೆಂಡ್ಸ್. ಇಲ್ಲಿ ನಮ್ಮ ಅಣ್ಣನ ಮಗನೂ ಮತ್ತು ನಮ್ಮ ಮನೆಯವರು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರೋದಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಇನ್ನು ನಾವು ಕೂಡ ಎಲ್ಲ ರೆಡಿಯಾಗಿ ಅಣ್ಣ ಅತ್ತಿಗೆ ಎಲ್ಲ ಇದ್ರು, ಅವ್ರಿಗೆಲ್ಲ ಬಾಯ್ ಹೇಳಿ ನಾವು ಕೂಡ ಹೊರಟ್ವಿ ಫ್ರೆಂಡ್ಸ್. ಇಲ್ಲಿ ಬರ್ತಾ ದಾರಿನಲ್ಲಿ ನಮ್ಮ ಅಪ್ಪಾಜಿಯವ್ರ ಅಂಗಡಿ ಇದೆ. ಯಾವಾಗಲೂ ನಾವು ಬರ್ತೀವಿ ಅಂದರೆ ಸೊ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ರು, ಇಲ್ಲ ನಾವು ಹೋಗುವಾಗಲ್ಲಿ ಹಣ್ಣೆಲ್ಲ ಕೊಟ್ಟು ಕಳಿಸ್ತಾಯಿದ್ರು. ಅಂಗಡಿ ಈಗ ಅಲ್ಲಿ ಖಾಲಿ ಇದೆ, ನೋಡೋದಕ್ಕೆ ತುಂಬ ಬೇಜಾರಾಗ್ತಾಯಿತ್ತು. ಇನ್ನು ನಮ್ಮ ಅಪ್ಪಾಜಿ ಅಂಗಡಿ ನೋಡಿಕೊಂಡು ಅಲ್ಲಿ ನಮ್ಮ ಚಿಕ್ಕಮ್ಮ ಅವ್ರ ಅಂಗಡಿ ಇದೆ, ಅವ್ರಿಗೂ ಕೂಡ ನಾವು ಬಾಯ್ ಹೇಳಿ ನಮ್ಮೂರ ಕಡೆ ಹೊರಡ್ತಾ ಇದ್ದೀವಿ ಈಗ. ದಾರಿಲೆಲ್ಲ ಮಕ್ಕಳು ಸ್ವಲ್ಪ ತೀಟೆ ಮಾಡ್ತಾಯಿದ್ರು. ಇನ್ನು ನಾವು ಊರಿಗೆ ಬಂದು ನಮ್ಮ ಅತ್ತಿಗೆಯವ್ರನ್ನ ಅವ್ರ ಮನೆ ಹತ್ರ ಇಳಿಸಿದ್ದಾಯಿತು ಫ್ರೆಂಡ್ಸ್. ಅವ್ರನ್ನೂ ಸಹ ತಿಂಡಿಗೆ ಕರೆದ್ವಿ. ಇನ್ನು ನೈಟ್ ಹೋಗಿ ಇನ್ನೇನು ಮಾಡ್ತೀರ ಅಂದ್ಬಿಟ್ಟು, ಇಲ್ಲ ಅವ್ರ ಮನೆಯಲ್ಲೇ ತಿಂಡಿ ತಿನ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಹೊರಟ್ರು. ಅಲ್ಲಿಂದ ನಾವು ಹೋಗಿದ್ದು ಸೀದಾ ಇಡ್ಲಿ ಕ್ಯಾಂಟೀನಿಗೆ ಫ್ರೆಂಡ್ಸ್. ಅಲ್ಲಿ ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ನಾವು ಮಕ್ಕಳು ಎಲ್ಲ ನಮ್ಮ ಮನೆಯವರೆಲ್ಲ ಹೊಟ್ಟೆ ತುಂಬ ತಿಂಡಿ ತಿಂದ್ಕೊಂಡು ಸೀದಾ ಮನೆ ಕಡೆ ಹೊರಟಿದ್ದಾಯಿತು. ನಮ್ಮ ಮನೆ ಇರೋದು ಮೇಯ್ನ್ ರೋಡ್ನಲ್ಲೇ ಫ್ರೆಂಡ್ಸ್, ಹಂಗಾಗಿ ನಾವು ಗಾಡಿನಲ್ಲೇ ಸ್ವಲ್ಪ ದೂರದಲ್ಲೇ ಪಾರ್ಕಿಂಗ್ ಮಾಡಿ ಈಗ ಮನೆಗೆ ಹೋಗ್ತಾಯಿದ್ದೀವಿ. ಇನ್ನೇನು ಮನೆಗೆ ಹೋಗ್ತಿದ್ದಂಗೆ ರೆಸ್ಟೇ, ಇನ್ಯಾವ ಕೆಲಸನೂ ಮನೇಲಿ ಇಟ್ಕೊಂಡಿಲ್ಲ. ಈಗ ಇನ್ನೇನಿದ್ರು ಬೆಳಗ್ಗೆಯಿಂದನೇ ಕೆಲಸನ ಸ್ಟಾರ್ಟ್ ಮಾಡೋದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ಅಮ್ಮನ ಮನೆಯಿಂದ ಬರೋಕ್ಕೆ ಯಾವಾಗಲೂ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ ಅಲ್ವಾ. ಸೊ ಬಂದಾಯಿತು. ಬಾಯ್ ಫ್ರೆಂಡ್ಸ್.